ನಮಸ್ಕಾರ. ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಅಂತ ದಾಸರು ಹೇಳಿದಾರಲ್ವ. ಅದೇ ರೀತಿ ಅವರವರ ಊರು ಅವರವರಿಗೆ ಶ್ರೇಷ್ಠ. ಅವರವರ ಊರಿನ ಪದ್ಧತಿಗಳು ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತಲ್ವ. ಇದು ಮೊನ್ನೆ ನಾನು ರಥೋತ್ಸವ ಆಯಿತು ಅಂತ ಹೇಳಿದ್ನಲ್ಲ, ವೆಂಕಟೇಶ ದೇವ ರಥೋತ್ಸವದಲ್ಲಿ ಆದಂತಹ ಜಾತ್ರೆ 3 ದಿನ ನಡೆಯುತ್ತೆ. ಆದರೆ ಚೆನ್ನಾಗಿರುತ್ತೆ ಜಾತ್ರೆ. ಮಕ್ಕಳೆಲ್ಲ ಬೆಳಗ್ಗೆಲ್ಲ ರಥೋತ್ಸವ ಆದಮೇಲೆ ಸಾಯಂಕಾಲ ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಹೋಗಿ ಆ ಜಾತ್ರೆ ಒಳಗೆ ಇವೆಲ್ಲ ಕೊಂಡುಕೊಂಡು ಆ ಶಬ್ದ, ಆ ಕೂಗಾಟ ಮಸ್ತ್ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ. ಅದು ಥರ ಖುಷಿನೂ ಇರುತ್ತೆ. ಈಗಿನ ಹುಡುಗರಿಗೆ ಇದೆಲ್ಲ ಮಾಯ ಆಗಿದೆ ಅಂತ ಅನಿಸುತ್ತೆ ನನಗೊಂದೊಂದ್ಸಲ. ನಾವು ಚಿಕ್ಕವರಿದ್ದಾಗ ಸಿಗುವಂಥ ಈ ಸಿಂಪಲ್ ಎಂಜಾಯ್ಮೆಂಟು ಈಗ ಹುಡುಗರಿಗೆ ಸಿಗ್ತಾ ಇಲ್ವೇನೋ. ಈಗ ದೊಡ್ಡ ದೊಡ್ಡ ಮಾಲ್ಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಪೇರೆಂಟ್ಸು, ಅವ್ರಿಗೆ ಬೇಕಾದಷ್ಟು ಕೊಡಿಸ್ತಿದ್ದಾರಾಗಲಿ, ಅವ್ರ ಮನಸ್ಸಿಗೆ ಖುಷಿ ಆಗುವಂಥದ್ದು ಇಂಥದ್ರೊಳಗೆ ಇರುತ್ತೇನೋ ಅನ್ನೋದು ನನ್ನ ಅನುಭವ. ಯಾಕೆ ಅಂತಂದರೆ, ನನ್ನ ತಮ್ಮನ ಮಗಳು ಬರ್ತಾಳೆ, ಅವಳು ಬೆಂಗಳೂರಲ್ಲಿ ಇರ್ತಾಳೆ, ಅವಳು ಚಿಕ್ಕವಳು. ಅವಳಿಗೆ ಪ್ರತಿ ವರ್ಷ ಇನ್ನು ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಅವಳು ಜಾತ್ರೆಗೆ ಬಂದಿದ್ದು, ಸ್ವಲ್ಪ ದೊಡ್ಡವಳಾದಾಗ 8 ಇಯರ್ಸ್ ಬಂದಾಗ ಅವಳು ಇವಾಗಲೂ ಕೇಳ್ತಾಳೆ, ಅತಿ ಯಾವತ್ತು ಜಾತ್ರೆ ಮತ್ತು ನಾವು ಬರ್ತೀವಿ ಅಂತ ಹೇಳಿಬಿಟ್ಟು. ಸೊ ಮಕ್ಕಳಿಗೆ ಆ ಜಾತ್ರೆಗೆ ಎಷ್ಟು ಕಡೆ ಕರ್ಕೊಂಡು ಹೋದ್ರು ಆ ಜಾತ್ರೆಯಲ್ಲಿ ಸಿಗೋ ಖುಷಿ ಅವಳು ಅಂತಾಳೆ. ಆ ಶಬ್ದ, ಆ ಲೈಟಿಂಗ್ಸು ಅದೆಲ್ಲ ಭಾಳ ಚೆನ್ನಾಗಿತ್ತು, ನಾನು ಪ್ರತಿ ವರ್ಷ ಬರ್ತೀನಿ ಅಂತ ಹೇಳ್ತಿರ್ತಾಳೆ ಅಲ್ವಾ. ಸೊ ಮಕ್ಕಳಿಗೆ ಇಂಥವೆಲ್ಲ ತೋರಿಸಿದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಂತಹ ಖುಷಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನಂತೀರಾ?